ನಮಸ್ಕಾರ ಸ್ನೇಹಿತರೆ, ಯಾವುದರ ಭಯವಿತ್ತೋ ಅದೇ ಸಂಭವಿಸಿತು. ಇಶಾನ್ ಕಿಶನ್ ಅಳುತ್ತಾ ಮಾಡಿದರು ದೊಡ್ಡ ಘೋಷಣೆ. ಬಿಸಿಸಿಐಗೆ ಬಿತ್ತು ದೊಡ್ಡ ಹೊಡೆತ. ಇಡೀ ಟೀಮ್ ಇಂಡಿಯಾ ಆಯಿತು ಶಾಕ್. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಬಿಸಿಸಿಐ ತನ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡಿದೆ. ಇದು ಬಂದ ತಕ್ಷಣವೇ ಇಡೀ ಕ್ರಿಕೆಟ್ ಜಗತ್ತಿನಲ್ಲಿ ದೊಡ್ಡ ಕೋಲಾಹಲ ಉಂಟಾಗಿದೆ. ಹೌದು ಸ್ನೇಹಿತರೆ, ಬಿಸಿಸಿಐ ರಿಲೀಸ್ ಮಾಡಿರುವ ಸೆಂಟ್ರಲ್ ಕಾಂಟ್ರಾಕ್ಟ್ 2023 ಹಾಗೂ 2024 ಲಿಸ್ಟ್ ನಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ಇಶಾನ್ ಕಿಶನ್ ರವರ ಹೆಸರಿಲ್ಲ. ಇಬ್ಬರು ಆಟಗಾರರು ದೇಶೀಯ ಕ್ರಿಕೆಟ್ ನಲ್ಲಿ ಭಾಗವಹಿಸಿರಲಿಲ್ಲ. ಈ ಕಾರಣಕ್ಕಾಗಿ ಬಿಸಿಸಿಐ ಇವರ ಮೇಲೆ ಕೋಪಗೊಂಡಿತ್ತು. ಇದರ ಪರಿಣಾಮ ಇದೀಗ ಬಿಸಿಸಿಐನ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನಲ್ಲಿಯೂ ಕಾಣಿಸಿಕೊಂಡಿದೆ. ಮತ್ತು ಅಷ್ಟೇ ಅಲ್ಲದೆ ಬಿಸಿಸಿಐ ತಮ್ಮ ಹೇಳಿಕೆಯಲ್ಲಿ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ರವರಿಗೆ ಸೆಂಟ್ರಲ್ ಕಾಂಟ್ರಾಕ್ಟ್ ನೀಡಿಲ್ಲ ಎಂದು ತಿಳಿಸಿದೆ. ಉತ್ತರ ಪ್ರದೇಶದ ಎಡಗೈ ಬ್ಯಾಟ್ಸ್ಮನ್ ರಿಂಕು ಸಿಂಗ್ ರವರನ್ನ ಸಿ ಗ್ರೇಡ್ ನಲ್ಲಿ ಸ್ಥಾನವನ್ನ ನೀಡಲಾಗಿದೆ. ನಾಯಕ ರೋಹಿತ್ ಶರ್ಮಾ ರವರನ್ನ ಹೊರತುಪಡಿಸಿ ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ A+ ಗ್ರೇಡ್ ನಲ್ಲಿ ಇದ್ದಾರೆ. ಆದರೆ ಸ್ನೇಹಿತರೆ, ಇದರೆಲ್ಲದರ ನಡುವೆ ಬಿಸಿಸಿಐ ತನ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನಿಂದ ಶ್ರೇಯಸ್ ಅಯ್ಯರ್ ಮತ್ತು ಇಶಾನ್ ಕಿಶನ್ ರವರನ್ನ ಕೈಬಿಡುವ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಗ್ರೇಡ್ ನ ಲಿಸ್ಟ್ ಬಗ್ಗೆ ಮಾತನಾಡುವುದಾದರೆ ಗ್ರೇಡ್ ನ A+ ನಲ್ಲಿ ಇರುವ ಆಟಗಾರರು ವಾರ್ಷಿಕವಾಗಿ 7 ಕೋಟಿ ಪಡೆಯುತ್ತಾರೆ. ಇದಲ್ಲದೆ ಗ್ರೇಡ್ ಎ ನಲ್ಲಿ 5 ಕೋಟಿ ಮತ್ತು ಬಿ ಗ್ರೇಡ್ ನಲ್ಲಿ 3 ಕೋಟಿ. ಇದು ಬಂದು ಆಟಗಾರರ ಸ್ಯಾಲರಿಯ ಕಾಂಟ್ರಾಕ್ಟ್ ಆಗಿರುತ್ತದೆ. ಆದರೆ ಸ್ನೇಹಿತರೆ, ಇದರಲ್ಲಿ ದೊಡ್ಡ ವಿಷಯವೇನೆಂದರೆ ಟೀಮ್ ಇಂಡಿಯಾದ ಅದ್ಭುತವಾದ ಆಟಗಾರರಾದ ಶ್ರೇಯಸ್ ಅಯ್ಯರ್ ಮತ್ತು ಇಶಾನ್ ಕಿಶನ್ ಅವರನ್ನ ಬಿಸಿಸಿಐ ಸೆಂಟ್ರಲ್ ಕಾಂಟ್ರಾಕ್ಟ್ ನಿಂದಲೇ ಹೊರಹಾಕಲಾಗಿದೆ. ಇದರಿಂದ ಇವರ ಕರಿಯರ್ ಮೇಲೆ ಕೂಡ ದೊಡ್ಡ ಪರಿಣಾಮ ಬೀಳಬಹುದು. ಇನ್ನು ಸೆಂಟ್ರಲ್ ಕಾಂಟ್ರಾಕ್ಟ್ ನ ಲಿಸ್ಟ್ ನ ಅರ್ಥವೇನೆಂದರೆ ಮುಂದಿನ ಬರುವ 1 ವರ್ಷದಲ್ಲಿ ಭಾರತ ತಂಡ ಆಡುವ ಪಂದ್ಯಗಳಿಂದ ಕೂಡ ಇವರಿಬ್ಬರನ್ನ ಹೊರಹಾಕಬಹುದು ಸ್ನೇಹಿತರೆ. ಆದರೆ ಸ್ನೇಹಿತರೆ, ಬಿಸಿಸಿಐ ನಿರಂತರವಾಗಿ ಆಟಗಾರರಿಗೆ ಒಂದು ವಿಷಯವನ್ನ ವಿನಂತಿಸುತ್ತಿತ್ತು. ಅದೇನೆಂದರೆ, ನೀವು ಟೀಮ್ ಇಂಡಿಯಾದಲ್ಲಿ ಆಡುತ್ತಿಲ್ಲವೆಂದಾದರೆ ಆದಷ್ಟು ಬೇಗ ದೇಶೀಯ ಕ್ರಿಕೆಟ್ ನಲ್ಲಾದರೂ ಆಡಿ ಎಂದು ಹೇಳುತ್ತಿತ್ತು. ಆದರೆ ಈ ಆಟಗಾರರು ಈ ವಿಷಯವನ್ನ ನಿರಂತರವಾಗಿ ಇಗ್ನೋರ್ ಮಾಡುತ್ತಿದ್ದರು. ಮತ್ತು ಈಗ ಈ ಬಗ್ಗೆ ಇಶಾನ್ ಕಿಶನ್ ಕೂಡ ದೊಡ್ಡ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಇಶಾನ್ ಕಿಶನ್ ಅವರು ಮಾತನಾಡುವ ಮೂಲಕ ಹೀಗೆ ಹೇಳಿದ್ದಾರೆ: ನನಗೆ ಯಾವುದು ಸರಿ ಅನಿಸುತ್ತದೋ ಅದನ್ನೇ ನಾನು ಮಾಡುತ್ತೀನಿ ಮತ್ತು ನನಗೆ ಇಷ್ಟವಾದರೆ ನಾನು ರಣಜಿ ಕ್ರಿಕೆಟ್ ಅನ್ನ ಕೂಡ ಆಡುತ್ತೀನಿ. ಆದರೆ ನನಗೆ ಇಷ್ಟವಿಲ್ಲವಿರುವುದನ್ನ ಎಷ್ಟೇ ಬಲವಂತವಾಗಿ ಮಾಡುತ್ತಿದ್ದರೂ ನಾನು ಆಡುವುದಿಲ್ಲ. ಮತ್ತು ಬಿಸಿಸಿಐ ನನಗೆ ರಣಜಿ ಕ್ರಿಕೆಟ್ ಅನ್ನ ಆಡಲು ಹೇಳುತ್ತಿದ್ದರೆ ಅದು ನಿಜಕ್ಕೂ ಸರಿಯಿಲ್ಲ. ಏಕೆಂದರೆ ನನಗೆ ರಣಜಿ ಕ್ರಿಕೆಟ್ ಆಡಲು ಇಷ್ಟವಿಲ್ಲದಿದ್ದರೆ ನಾನು ಅದನ್ನ ಆಡುವುದಿಲ್ಲ. ನೀವು ನನಗೆ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನಿಂದ ಹೊರಹಾಕಿದರೂ ಕೂಡ ನಾನು IPL ಆಡುತ್ತೇನೆ. ಅಲ್ಲಿ ನಿರಂತರವಾಗಿ ನಾನು ನನ್ನ ಅದ್ಭುತ ಆಟವನ್ನ ಆಡಲು ಎದುರು ನೋಡುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಅವರು, ನನಗೆ ಆಡಲು ಬೇರೆ ಯಾವುದೇ ಲೀಗ್ ನಲ್ಲಿ ಅವಕಾಶ ಸಿಕ್ಕರೂ ಕೂಡ ನಾನು ಅಲ್ಲಿ ನನ್ನ 100% ಅನ್ನ ನೀಡುತ್ತೇನೆ ಎಂದು ಹೇಳಿದ್ದಾರೆ ಸ್ನೇಹಿತರೆ, ಇಶಾನ್ ಕಿಶನ್ ಅವರ ಈ ಹೇಳಿಕೆ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.